ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಸ್ನೇಹಿತರೆ, ಭಾರತದಲ್ಲಿ ಲಕ್ಷಾಂತರ ದೇವಾಲಯಗಳಿವೆ. ಆದರೆ ಕೆಲವು ಜಾಗಗಳಲ್ಲಿ ಕಾಲಿಟ್ಟ ತಕ್ಷಣ ನಮ್ಮ ಮನಸ್ಸೇ ಬದಲಾದಂತೆ, ಯಾವುದೋ ಒಂದು ವಿಚಿತ್ರ ಶಕ್ತಿ ನಮ್ಮನ್ನ ಆವರಿಸಿದಂತೆ ಅನಿಸುತ್ತದೆ. ಅಲ್ಲಿಗೆ ಹೋದವರು ಬೇರೆ ದೇವರನ್ನು ನೋಡಿ ಬಂದೆವು ಎಂದು ಹೇಳಲ್ಲ, ಬದಲಾಗಿ ನಮ್ಮ ಜೀವನವೇ ಬದಲಾಯಿತು ಎಂದು ಹೇಳ್ತಾರೆ. ಅಂತಹ ಒಂದು ಪವಿತ್ರ ಜಾಗವೇ ತಮಿಳುನಾಡಿನ ಅರುಣಾಚಲ. ನಿಮಗೆ ಗೊತ್ತಾ, ಹಿಮಾಲಯ ಪರ್ವತ ಹುಟ್ಟಿ ಸುಮಾರು 5 ಕೋಟಿ ವರ್ಷಗಳಾಗಿವೆ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಸಂಶೋಧನೆಗಳ ಪ್ರಕಾರ ಅರುಣಾಚಲ ಬೆಟ್ಟದ ವಯಸ್ಸು ಬರೋಬ್ಬರಿ 250 ಕೋಟಿ ವರ್ಷಗಳಿಗಿಂತಲೂ ಹೆಚ್ಚು. ಅಂದರೆ ಆಧುನಿಕ ಮಾನವ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವ ಕೋಟ್ಯಾಂತರ ವರ್ಷಗಳ ಮೊದಲೇ ಈ ಪವಿತ್ರ ಬೆಟ್ಟ ಸೃಷ್ಟಿಯಾಗಿತ್ತು. ಸ್ನೇಹಿತರೆ, ನನ್ನದೊಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂಕಾರದ ವಾದ ನಡೆಯುತ್ತದೆ. ಆಗ ಅವರ ಅಜ್ಞಾನವನ್ನು ಹೋಗಲಾಡಿಸಲು ಪರಶಿವನು ಒಂದು ಬೃಹತ್ ಜ್ಯೋತಿ ಸ್ತಂಭವಾಗಿ ಅವರ ಮುಂದೆ ಕಾಣಿಸಿಕೊಳ್ತಾನೆ. ಈ ಸ್ತಂಭದ ಅಂತ್ಯವನ್ನ ಯಾರು ಮೊದಲು ಕಂಡುಹಿಡಿತಾರೋ ಅವರೇ ಶ್ರೇಷ್ಠ ಎಂದು ಹೇಳಿ ಪಂದ್ಯ ಏರ್ಪಡಿಸುತ್ತಾರೆ. ವಿಷ್ಣು ವರಹ ರೂಪ ತಾಳಿ ಕೆಳಗೆ ಹೋಗ್ತಾರೆ, ಬ್ರಹ್ಮ ಹಂಸ ರೂಪ ತಾಳಿ ಮೇಲಕ್ಕೆ ಹಾರ್ತಾರೆ. ಆದರೆ ಇಬ್ಬರಿಗೂ ಆ ಜ್ಯೋತಿಯ ಮಿತಿಯನ್ನ ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಶಿವನೇ ಪರಮಾತ್ಮ ಎಂದು ಅವರಿಬ್ಬರಿಗೂ ಅರಿವಾಗುತ್ತೆ. ಭಕ್ತರ ಕಲ್ಯಾಣಕ್ಕಾಗಿ ಆ ನಂತರ ಜ್ಯೋತಿ ಸ್ತಂಭವೇ ಬೆಟ್ಟವಾಗಿ ಬದಲಾಗುತ್ತದೆ. ಇದೇ ಇವತ್ತಿನ ತಿರುವಣ್ಣಾಮಲೈ ಅಥವಾ ಅರುಣಾಚಲ ಬೆಟ್ಟ. ಸಂಸ್ಕೃತದಲ್ಲಿ ಅರುಣ ಎಂದರೆ ಕೆಂಪು, ಅಚಲ ಎಂದರೆ ಬೆಟ್ಟ. ಕೆಂಪು ಜ್ಯೋತಿಯ ರೂಪದ ಬೆಟ್ಟ ಎಂದೇ ಅದರ ಅರ್ಥ. ಸಾಮಾನ್ಯವಾಗಿ ದೇವಾಲಯಗಳು ಬೆಟ್ಟದ ಮೇಲೆ ಇರುತ್ತವೆ, ಆದರೆ ಇಲ್ಲಿ ಬೆಟ್ಟವೇ ದೇವರು. ಈ ಬೆಟ್ಟವನ್ನು ನೋಡುವುದು ಸಾಕ್ಷಾತ್ ಶಿವನನ್ನೇ ನೋಡಿದಂತೆ ಎಂಬುದು ಭಕ್ತರ ನಂಬಿಕೆ. ಇಲ್ಲಿನ ಅತ್ಯಂತ ದೊಡ್ಡ ಮಹಿಮೆ ಅಂದರೆ ಗಿರಿ ಪ್ರದಕ್ಷಿಣೆ. ಸುಮಾರು 14 ಕಿಲೋಮೀಟರ್ ದೂರದ ಈ ಹಾದಿಯನ್ನ ಲಕ್ಷಾಂತರ ಜನರು ಭಕ್ತಿಯಿಂದ ಬಿರುಗಾಳಿನಲ್ಲಿ ಸವಿಯುತ್ತಾರೆ. ಒಂದು ಬಾರಿ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದರೆ 1000 ಬಾರಿ ಕಾಶಿಯನ್ನ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಬೆಟ್ಟದ ಸುತ್ತಲೂ 8 ದಿಕ್ಕುಗಳಲ್ಲಿ 8 ಜ್ಯೋತಿರ್ಲಿಂಗಗಳಿವೆ. ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ ಮತ್ತು ಈಶಾನ್ಯ ಲಿಂಗ. ಈ 8 ಲಿಂಗಗಳನ್ನು ದರ್ಶನ ಮಾಡುವುದರಿಂದ ಅಷ್ಟದಿಕ್ಪಾಲಕರ ಆಶೀರ್ವಾದ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಅರುಣಾಚಲದಲ್ಲಿ ಮತ್ತೊಂದು ವಿಸ್ಮಯವಿದೆ. ಇಲ್ಲಿ ಬಿಲ್ಪತ್ರೆ ಮರ ಮತ್ತು ಹಳ್ಳಿ ಮರ 2 ಒಂದಾಗಿ ಬೆಳೆದಿವೆ. ಇಂತಹ ಅಪರೂಪದ ಮರವನ್ನ ಜಗತ್ತಿನಲ್ಲಿ ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ. ಆ ಮರದ ಬಳಿ ಬಲ್ಲೇಶ್ವರ ಅನ್ನೋ ಅಲ್ಲಿ ವಾಸ ಮಾಡುತ್ತದೆ. ಅದನ್ನು ನೋಡಿದವರಿಗೆ ಪುಣ್ಯ ಸಿಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಆಧುನಿಕ ಕಾಲದ ಮಹಾನ್ ಸಂತರಾದ ರಾಮಣ ಮಹರ್ಷಿಗಳು ತಮ್ಮ 16ನೇ ವಯಸ್ಸಿನಲ್ಲಿ ಅರುಣಾಚಲದ ಕರೆಯನ್ನೋಲಿಸಿ ಇಲ್ಲಿಗೆ ಬಂದರು. ಅವರು ಸುಮಾರು 54 ವರ್ಷಗಳ ಕಾಲ ಈ ಬೆಟ್ಟದ ಗುಹೆಯಲ್ಲಿ, ಅಂದರೆ ವಿರೂಪಾಕ್ಷ ಗುಹೆ ಅಥವಾ ಸ್ಕಂದಾಶ್ರಮ ಗುಹೆಯಲ್ಲಿ ತಪಸ್ಸು ಮಾಡಿದ್ರು. ಅರುಣಾಚಲವು ಕೇವಲ ಕಲ್ಲು ಮಣ್ಣಿನ ಬೆಟ್ಟವಲ್ಲ, ಅದು ಸಾಕ್ಷಾತ್ ಪರಶಿವನ ಜ್ಞಾನದ ರೂಪ ಎಂದು ಅವರು ಜಗತ್ತಿಗೆ ಸಾರಿದರು. ಇವತ್ತಿಗೂ ಅರುಣಾಚಲ ಬೆಟ್ಟದಲ್ಲಿ ಅನೇಕ ಸಿದ್ಧ ಪುರುಷರು ಮತ್ತು ಜ್ಞಾನಿಗಳು ಅದೃಶ್ಯ ರೂಪದಲ್ಲಿ ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಕೆಲವು ಭಕ್ತರಿಗೆ ವಿಚಿತ್ರವಾದ ಸುಗಂಧ ದ್ರವದ ವಾಸನೆ ಅಥವಾ ಯಾವುದೋ ಶಕ್ತಿಯ ಅನುಭವವಾಗುತ್ತದೆ ಎಂದು ಅನೇಕರು ಹಂಚಿಕೊಂಡಿದ್ದಾರೆ. ಶಿವನ ಪಂಚಭೂತ ದೇವಸ್ಥಾನಗಳಲ್ಲಿ ಅರುಣಾಚಲವು ಅಗ್ನಿ ತತ್ವವನ್ನ ಪ್ರತಿಪಾದಿಸುತ್ತದೆ. ಚಿದಂಬರಂ ಆಕಾಶ, ಕಾಲಹಸ್ತಿ ವಾಯು, ಕಂಚಿ ಪೃಥ್ವಿ, ತಿರುವನೈಕಾವಲ್ ಜಲ, ಹೀಗೆ ಪಂಚಭೂತ ದೇವಾಲಯಗಳಲ್ಲಿ ಅರುಣಾಚಲವು ಒಂದಾಗಿದೆ. ಅಗ್ನಿಯು ಅಜ್ಞಾನವನ್ನ ಸುಟ್ಟು ಜ್ಞಾನವನ್ನ ನೀಡುವ ಸಂಕೇತವಾಗಿದೆ. ಅರುಣಾಚಲ ಬೆಟ್ಟವು ಹಲವಾರು ಔಷಧಿ ಗುಣವುಳ್ಳ ಗಿಡಮೂಲಿಕೆಗಳಿಂದ ಕೂಡಿದೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಆ ಗಿಡಮೂಲಿಕೆಗಳಿಂದ ಸ್ಪರ್ಶಿಸಿ ಬರುವ ಗಾಳಿಯನ್ನ ಸೇವಿಸುವುದರಿಂದ ದೈಹಿಕ ಕಾಯಿಲೆಗಳು ಗುಣವಾಗುತ್ತದೆ ಎಂಬ ವೈಜ್ಞಾನಿಕ ಹಿನ್ನೆಲೆಯೂ ಇಲ್ಲಿದೆ. ಕಾರ್ತಿಕ ದೀಪದ ದಿನ ಬೆಟ್ಟದ ತುದಿಯಲ್ಲಿ ಬೆಳಗುವ ದೀಪಕ್ಕೆ ಸುಮಾರು 3500 ಕೆಜಿಗೂ ಹೆಚ್ಚು ತುಪ್ಪ ಮತ್ತು 106 ಮೀಟರ್ ಉದ್ದದ ಬಟ್ಟೆಯನ್ನ ಬಳಸಲಾಗುತ್ತದೆ. ಈ ದೀಪವು ಸತತವಾಗಿ 11 ದಿನಗಳ ಕಾಲ ಬೆಳಗುತ್ತದೆ ಮತ್ತು ಸುಮಾರು 30 ರಿಂದ 40 ಕಿಲೋಮೀಟರ್ ದೂರದವರೆಗೂ ಈ ದೀಪದ ದರ್ಶನವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಜ್ಞಾನಕ್ಕೆ 250 ಕೋಟಿ ವರ್ಷಗಳ ವಿಸ್ಮಯವಾಗಿ, ಆಧ್ಯಾತ್ಮಕ್ಕೆ ಸಾಕ್ಷಾತ್ ಶಿವನ ಸ್ವರೂಪವಾಗಿ ಕಾಣುವ ಅರುಣಾಚಲದ ಮಹಿಮೆ ಎಷ್ಟು ಅದ್ಭುತ ಅಲ್ವಾ?
ಇಲ್ಲಿಗೆ ಹೋದವರು ಬೆರಿಗೈಲಿ ವಾಪಸ್ ಬರಲ್ಲ. ತಮ್ಮೊಂದಿಗೆ ಒಂದು ಅಚಲವಾದ ನೆಮ್ಮದಿ ಮತ್ತು ಹೊಸ ಜೀವನದ ಭರವಸೆಯನ್ನ ಹೊತ್ತು ತರ್ತಾರೆ. ಜೀವನದಲ್ಲಿ ಒಮ್ಮೆಯಾದರೂ ಆ ಪವಿತ್ರ ಬೆಟ್ಟದ ಮಣ್ಣನ್ನ ಸ್ಪರ್ಶಿಸಿ ಆ ಗಿರಿ ಪ್ರದಕ್ಷಿಣೆಯ ಪುಣ್ಯವನ್ನ ಪಡೆಯುವ ಅವಕಾಶ ನಿಮಗೂ ಸಿಗಲಿ ಎಂದು ಆಶಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಭಕ್ತಿಯ ಸಂಕೇತದಿಂದ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯೋದನ್ನ ಮರೆಯಬೇಡಿ. ಸ್ನೇಹಿತರೆ, ಅರುಣಾಚಲೇಶ್ವರನ ಬಗ್ಗೆ ಹೇಳುತ್ತಾ ಹೋದರೆ ಮುಗಿಯುವುದೇ ಇಲ್ಲ. ನಿಮಗೇನಾದ್ರೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಇನ್ನೂ ಆಳವಾದ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ತಿಳಿಸಿ. ಇದೇ ರೀತಿಯ ಮತ್ತಷ್ಟು ರೋಚಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಟೋರಿ ಪ್ಲಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಅವರಿಗೂ ಅರುಣಾಚಲದ ಮಹಿಮೆ ತಿಳಿಸಿ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.